ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಇದೀಗ ಸಾರಿಗೆ ಇಲಾಖೆಯಿಂದ ಯಾರೆಲ್ಲ HSRP ನಂಬರ್ ಪ್ಲೇಟ್ ಇನ್ನೂ ಕೂಡ ನಿಮ್ಮ ಗಾಡಿಗೆ ಹಾಕ್ಸ್ಕೊಂಡಿಲ್ಲ ಅವರಿಗೊಂದು ಖಡಕ್ ವಾರ್ನಿಂಗ್ ಬಂದಿದೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ಗಾಡಿಗೆ ಇರ್ಬೋದು, ನೀವು HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಿಮಗೆ ರಾಜ್ಯ ಸಾರಿಗೆ ಇಲಾಖೆ ಇದೀಗ ಒಂದು ಅಪ್ಡೇಟ್ ಮಾಹಿತಿ ನೀಡಿದೆ. ನಿಮಗೆ ಒಂದು ವೇಳೆ ನಿಮ್ಗೆ ಲಾಸ್ಟ್ ಡೆಡ್ ಲೈನ್ ಕೊಟ್ಟಿದೆ, ಈ ಲಾಸ್ಟ್ ಡೇಟ್ ಒಳಗೆ ನೀವು HSRP ನಂಬರ್ ಪ್ಲೇಟನ್ನು ನಿಮ್ಮ ಗಾಡಿಗೆ ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಫೈನ್ ಆಗುತ್ತೆ. ಅದು ಎಷ್ಟಾಗುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ನಿಮಗೆ ಯಾವ ರೀತಿಯಾಗಿ ನೀವು ಮೊಬೈಲ್ನಲ್ಲಿ ಅಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು HSRP ನಂಬರ್ ಪ್ಲೇಟನ್ನು ನೀವು ಬುಕ್ ಮಾಡಿ ನಿಮ್ಮ ಗಾಡಿಗೆ ಅಳವಡಿಸ್ಕೋಬಹುದು. ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ. ನಮ್ಮ ಈ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವಿಡಿಯೋ ಹಾಕಲ್ಲ. ನಾವು ಯಾವುದೇ ಒಂದು ಯೋಜನೆ ಬಗ್ಗೆ ವಿಡಿಯೋ ಹಾಕಿದ್ರು ಕೂಡ ಒಂದು ಅಧಿಕೃತ ಮಾಹಿತಿಯನ್ನು ನಾವು ಚೆಕ್ ಮಾಡಿಬಿಟ್ಟು ನಂತರ ವಿಡಿಯೋ ಮಾಡ್ತೀವಿ. ಯಾವುದೇ ಒಂದು ಫೇಕ್ ಸುದ್ದಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ. ಈ ಚಾನಲನ್ನು ಕ್ರಿಯೇಟ್ ಮಾಡಿರುವಂಥ ಉದ್ದೇಶನೇ ಅಷ್ಟೇ, ನಮ್ಮ ಕರ್ನಾಟಕದ ಜನತೆಗೆ ಒಂದು ನಿಜವಾದ ಸ್ಪಷ್ಟವಾದ ಜೊತೆಗೆ ಸರಿಯಾದ ಮಾಹಿತಿಯನ್ನು ಶೇರ್ ಮಾಡಬೇಕಂತ ಅದೇ ಉದ್ದೇಶದಿಂದ ಈ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಈ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಲಾಸ್ ಆಗಲ್ಲ. ಯಾವುದೇ ಒಂದು ಯೋಜನೆಗಳ ಬಗ್ಗೆ, ಸ್ಕೀಮ್ಗಳ ಬಗ್ಗೆ ಅಥವಾ ರೈತರಿಗೆ ಸಿಗಬೇಕಾದಂಥ ಸಾಲ ಸೌಲಭ್ಯ ಇರ್ಬೋದು ಅಥವಾ ಗೌರ್ಮೆಂಟ್ ಯೋಜನೆ ಇರ್ಬೋದು, ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಅದು ನಿಜವಾದ ಮಾಹಿತಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ HSRP ನಂಬರ್ ಪ್ಲೇಟ್ ನಿಮ್ಮ ಗಾಡಿ ನೀವು ಈಗಾಗಲೇ ಹಾಕ್ಸಿದ್ರೆ ಎಸ್ ಅಂತ ಬರೀರಿ. ಅದೇ ರೀತಿ ಹಾಕಿಲ್ಲ ಅಂತ ಹೇಳಿದ್ರೆ, ಇನ್ನೂ ಕೂಡ HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನೋ ಅಂತ ಕಮೆಂಟ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು, HSRP ನಂಬರ್ ಪ್ಲೇಟ್ ಹಾಕ್ಸದೇ ಇದ್ದವರಿಗೆ ಸರ್ಕಾರ ಅಂದರೆ ರಾಜ್ಯ ಸಾರಿಗೆ ಇಲಾಖೆ ಒಂದು ಖಡಕ್ ವಾರ್ನಿಂಗ್ ನೀಡಿದೆ. ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿದೆ. ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ರಾಜ್ಯ ಕರ್ನಾಟಕ ಸಾರಿಗೆ ಇಲಾಖೆ ಬಂದುಬಿಟ್ಟು ಫೆಬ್ರವರಿ 29ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಂತ ಮಾಡಿತ್ತು. ಅಂದರೆ HSRP ನಂಬರ್ ಪ್ಲೇಟು ಕಡ್ಡಾಯವಾಗಿ ನಿಮ್ಮ ಗಾಡಿಗೆ ನೀವು ಹಾಕ್ಸ್ಬೇಕಂತ ಹೇಳಿತ್ತು. HSRP ನಂಬರ್ ಪ್ಲೇಟ್ ಹಾಕ್ಸಿದ ನಂತರ ಲಾಸ್ಟ್ ಡೇಟ್ ಕೊಟ್ಟ ನಂತರ ಸರ್ವರ್ ಸಮಸ್ಯೆಯಿಂದ ಕೆಲವೊಂದು ಜನರು ಏನು ಮಾಡಿದರೆ ನೆಗ್ಲೆಕ್ಟ್ ಮಾಡಿದ್ರಿಂದ ಅದು ಕೆಲವರು ತುಂಬ ಮಂದಿ ಕೋಟ್ಯಾಂತರ ಮಂದಿ ತಮ್ಮ ಗಾಡಿಗೆ HSRP ನಂಬರ್ ಪ್ಲೇಟ್ ಹಾಕ್ಸಿರಲಿಲ್ಲ. ಅದ್ರ ನಂತರ ಗೌರ್ಮೆಂಟ್ ಏನು ಮಾಡ್ತು, ಸಾರಿಗೆ ಇಲಾಖೆ ಮತ್ತೊಂದು ಅಪ್ಡೇಟ್ ಮಾಡ್ತು ಅಂತ ಹೇಳಿದ್ರೆ ಮೇ 31ರ ತನಕ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತು. ಅದ್ರ ಒಳಗೆ ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬರು ರಾಜ್ಯದಲ್ಲಿ HSRP ನಂಬರ್ ಪ್ಲೇಟನ್ನು ಅಳವಡಿಸಬೇಕಂತ. ಅದು ಕೂಡ 2019 ನಂತರ ಯಾರೆಲ್ಲ ಗಾಡಿಯನ್ನು ತಗೊಂಡಿದ್ದೀರಿ, ರಿಜಿಸ್ಟ್ರೇಷನ್ ಮಾಡಿದ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿದ್ದೀರಿ ಅವರು ಮಾಡುವಂಥ ಅಗತ್ಯ ಇಲ್ಲ. 2019 ಒಳಗೆ ಯಾರೆಲ್ಲ ಗಾಡಿಯನ್ನು ತಗೊಂಡಿದ್ದೀರಿ, ಹೊಸ ಗಾಡಿಯನ್ನು, ಅವರು ಕಡ್ಡಾಯವಾಗಿ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೋಬೇಕಂತ ಸರ್ಕಾರ ಹೇಳಿದೆ. ಇಷ್ಟೆಲ್ಲ ವಾರ್ನಿಂಗ್ ಮಾಡಿದ್ರು ಕೂಡ ಸರ್ಕಾರ, ರಾಜ್ಯ ಸಾರಿಗೆ ಇಲಾಖೆ ಇನ್ನೂ ಕೂಡ 2 ಕೋಟಿಗಿಂತ ಅಧಿಕ ವಾಹನ ಓನರ್ ಏನಿದ್ದಾರೆ ಅವರು ಇನ್ನೂ ಕೂಡ ಅವರ ಗಾಡಿಗೆ HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಇದೀಗ ಮಾಹಿತಿ ಬಂದಿದೆ. ಹಾಗಾಗಿ ಇವಾಗ ಮೇ 31ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದೆ. ಆ ಮೇ 31ರ ಒಳಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಅವರವರ ಗಾಡಿಗೆ HSRP ನಂಬರ್ ಪ್ಲೇಟ್ ಹಾಕಿಸ್ಬೇಕು. ಅದು ಕೂಡ 2019 ಒಳಗೆ ರಿಜಿಸ್ಟ್ರೇಷನ್ ಆಗಿರುವಂಥ ಗಾಡಿಗಳಿಗೆ ಮಾತ್ರ. 2019 ನಂತರ ರಿಜಿಸ್ಟ್ರೇಷನ್ ಆಗಿರುವಂಥ ಗಾಡಿಗಳಿಗೆ HSRP ನಂಬರ್ ಪ್ಲೇಟ್ ಎಕ್ಸ್ಟ್ರಾ ಹಾಕುವಂಥ ಅಗತ್ಯ ಇಲ್ಲ. HSRP ನಂಬರ್ ಪ್ಲೇಟ್ ಏನಕ್ಕೆ ಸರ್ಕಾರ ಕಡ್ಡಾಯ ಮಾಡ್ತಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವ ಹಾಗೆ HSRP ನಂಬರ್ ಪ್ಲೇಟನ್ನು ನೀವು ಒಮ್ಮೆ ಹಾಕ್ಸಿದ್ರೆ ಅದನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕೆಲವೊಮ್ಮೆ ಇವಾಗ ಏನು ದರೋಡೆ ಈ ರೀತಿಯಾಗಿ ನಡೀತಿದೆ, ನಕಲಿ ಒಂದು ನಂಬರ್ ಪ್ಲೇಟನ್ನು ಬಳಸ್ಕೊಂಡು ಏನೆಲ್ಲ ಆಗ್ತಿದೆ ಅದು ಯಾವುದು ಕೂಡ ಆಗಲ್ಲ. ಏನಕ್ಕೆ ಅಂದರೆ ಒಮ್ಮೆ ಈ ನಂಬರ್ ಪ್ಲೇಟನ್ನು ಫಿಕ್ಸ್ ಮಾಡಿದ ನಂತರ ಅದರಲ್ಲಿರುವಂಥ ಗಾಡಿ ಚೆಸ್ಸಿ ನಂಬರ್ ಇರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕೂಡ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಅದನ್ನು ಮ್ಯಾನುವಲ್ ಆಗಿ ಅಂದರೆ ಪದೇ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಮಿಸ್ಯೂಸ್ ಆಗಬಾರ್ದು, ನಂಬರ್ ಪ್ಲೇಟು ಪದೇ ಚೇಂಜ್ ಮಾಡಬಾರ್ದು. ಒಂದು ಗಾಡಿಗೆ ಒಂದೇ ನಂಬರ್ ಪ್ಲೇಟ್ ಇರಬೇಕೆನ್ನೋ ದೃಷ್ಟಿಯಲ್ಲಿ ಈ ಒಂದು HSRP ನಂಬರ್ ಪ್ಲೇಟನ್ನು ಸರ್ಕಾರ ಅಂದರೆ ರಾಜ್ಯ ಸಾರಿಗೆ ಇಲಾಖೆ ಜಾರಿಗೆ ತಂದಿದೆ. ಹಾಗಾಗಿ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. HSRP ನಂಬರ್ ಪ್ಲೇಟನ್ನು ಯಾವ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ನೀವು ಅದನ್ನು ಬುಕ್ ಮಾಡ್ಬೋದು. ಯಾವ ರೀತಿ ನಿಮ್ಗೆ ಲೈವ್ ಆಗಿ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂತೇಳಿದ್ರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪ್ರತಿಯೊಬ್ಬರು ನೋಡಿ. ನೀವು ಇದನ್ನು ಡೈರೆಕ್ಟ್ ನೀವು ಬೇರೆ ಹೊರಗಡೆ CSC ಸೆಂಟ್ರಿಗೆ ಹೋಗಿ ನೀವು ಇಲ್ಲಿ ಬುಕ್ ಮಾಡೋಂತಾಗತ್ತಿಲ್ಲ. ಕೇವಲ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಓನ್ ಗಾಡಿಗೆ, ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಆ ಗಾಡಿಗೆ ನೀವು HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದು. ನೀವು ಬುಕ್ ಮಾಡಿದ ಡೇಟಿಗೆ ನೀವು ಗಾಡಿ ತಗೊಂಡಿರುವಂಥ ಶೋರೂಮಿಗೆ ಬರುತ್ತೆ. ಅಲ್ಲಿಗೆ ಹೋಗಿ ನೀವು ನಿಮ್ಮ ಗಾಡಿಗೆ ಅದನ್ನು ಫಿಟ್ಟಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದೇ ರೀತಿ ಸ್ನೇಹಿತರೆ, ನಾನು ನಿಮಗೆ ಯಾವುದೇ ಒಂದು ಸರ್ಕಾರಿಗಳ ಯೋಜನೆ ಇರ್ಬೋದು ಅಥವಾ ಈ ರೀತಿಯಾಗಿ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಇರ್ಬೋದು, ಬೇರೆ ಯಾವುದೇ ಸರ್ಕಾರದಿಂದ ಇರುವಂಥ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಅಪ್ಡೇಟನ್ನು ನಾವು ನಮಗೆ ವಾಟ್ಸಪ್ ಗ್ರೂಪಲ್ಲಿ ನಾವು ಶೇರ್ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಾಟ್ಸಪ್ ಗ್ರೂಪಿಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ನಿಮಗೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ರೈತರಿಗೆ ಬೆಳೆ ಪರಿಹಾರ ಇರ್ಬೋದು, ಬರಗಾಲ ಪರಿಹಾರ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಮಗೆ ಆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ HSRP ನಂಬರ್ ಪ್ಲೇಟನ್ನು ಇನ್ನೂ ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೇ 31 ಕೊನೆ ದಿನಾಂಕ. ಮೇ 31 ನಂತರ ನೀವು ಅಳವಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಈಗಾಗಲೇ ಇದ್ರ ಬಗ್ಗೆ ರಾಜ್ಯ ಸರ್ಕಾರ
ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಮೇ 31ರ ನಂತರ ನಿಮ್ಮ ಗಾಡಿಗಳಿಗೆ HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಫೈನ್ ಬೀಳುತ್ತೆ. ಹೌದು, 1ರಿಂದ 2,000 ನಿಮಗೆ ಪ್ರಥಮ ಬಾರಿ ನೀವು ಸಿಕ್ಕಿಬಿದ್ದರೆ ನಿಮಗೆ ಫೈನ್ ಬೀಳುತ್ತೆ. ನಂತರ 2ನೇ ಬಾರಿ ನೀವು ಸಿಕ್ಕಿಬಿದ್ದರೆ ನಿಮ್ಮ ಫೈನ್ ಜಾಸ್ತಿ ಆಗುತ್ತೆ. ಇದೊಂದು ನೆನಪಿರಲಿ. ಇವಾಗ ತುಂಬ ಜನ ಕಾಯ್ತಿದ್ರಿ, ಆಲ್ರೆಡಿ 2-3 ಬಾರಿ ಇದನ್ನು ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ, ಹಾಗಾಗಿ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡುತ್ತಂತ ನೀವು ಕಾಯ್ತಿದ್ರಿ. ತುಂಬ ಜನ ಕಾಯ್ತಾ ಇದ್ದಾರೆ, ಬಟ್ ನೀವು ಕಾಯುವಂಥ ಅಗತ್ಯ ಇಲ್ಲ. ಕಾದರೆ ಮತ್ತೆ ಇನ್ನೊಮ್ಮೆ ಎಕ್ಸ್ಟೆಂಡ್ ಮಾಡಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದೆ. ಮೇ 31ನೇ ತಾರೀಕು ಲಾಸ್ಟ್ ಡೇಟು. ಯಾರೆಲ್ಲ ಇನ್ನೂ HSRP ನಂಬರ್ ಪ್ಲೇಟ್ ಹಾಕಿಲ್ಲ ಪ್ರತಿಯೊಬ್ಬರು ಹಾಕಿಸಿ. ಯಾವ ರೀತಿ ನಂಬರ್ ಪ್ಲೇಟನ್ನು ನೀವು ಬುಕ್ ಮಾಡಬೇಕು ಮನೇಲಿ ಕೂತ್ಕೊಂಡು ಅಂತ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವಿಡಿಯೋ ಬರಲ್ಲ. ನಾವು ಏನೇ ವಿಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಆಗಿರುತ್ತೆ, ಜೊತೆಗೆ ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ, ಜೊತೆಗೆ ಅಲ್ಲಿ ಆಲ್ ಅಂತ ಆಯ್ಕೆ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಮನೆಯವರು ಇರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ಅಂದರೆ ಇದು 31 ಇನ್ನು ಕೇವಲ 15 ದಿವಸ ಇರೋದ್ರಿಂದ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅವರು ಹಾಕ್ಸ್ಕೊಂಡಿಲ್ಲ ಅಂತಂದರೆ ಅವರು ಇದು